ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ಟೇಷನ್ನಲ್ಲಿ ಎಲ್ಲರೂ ಹೋಗ್ತಾರೆ ಆ ಫೋಟೋ ತಗೊಂಡು ತೋರ್ಸೋದಕ್ಕೆ. ಅವಳಿಗೆ ತೋರಿಸ್ಬಿಟ್ಟು ಅದೇನು ಫೋಟೋ, ಆ ಫೋಟೋದಲ್ಲಿ ಅವ್ರ ಯಜಮಾನ್ರ ಜೊತೆ ಇರೋ ಹುಡುಗಿ ಯಾರು ಅಂತ ಕೇಳೋದಕ್ಕೆ ಎಲ್ಲರೂ 4 ಜನನೂ ಅಲ್ಲಿ ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಳಿದಾಗ ಅವಳು ಅದಕ್ಕೊಂದು ಕತೆ ಕಟ್ತಾಳೆ, ಏನೇನೋ ಕತೆಗಳು. ಹೌದು, ಅವಳು ಲವ್ ಮಾಡ್ತಿದ್ಲು, PA ಆಗಿದ್ಲು, ಅದಕ್ಕೆ ನಾನು ಕೇಳಿದೆ, ಅವಳು ಹಿಂಗೆ ಅಂದ್ಲು ಅಂತ ಏನೇನೋ ಕತೆ ಹೇಳ್ತಾಳೆ. ಈ ಕತೆನೆಲ್ಲ ಅಭಿಜಿತ ನಂಬಲ್ಲ. ಆದರೆ ಶರಣನ್ನು ಏನಕ್ಕೆ ಕೊಲೆ ಮಾಡೋದಕ್ಕೆ ಈ ಥರ ಸುಪಾರಿ ಕೊಟ್ಟಿದ್ದು ಅಂದಿದ್ದಕ್ಕೆ, ಅದು ಹೌದು, ಶರಣನ್ನ ಕೊಲೆ ಮಾಡೋದಕ್ಕೆ ಈ ಥರ ಎಲ್ಲ ಏನೇನೋ ಕತೆ ಹೇಳ್ತಾಳೆ. ಒಂದಕ್ಕೊಂದು ಸಂಬಂಧ ಇಲ್ಲದ ಕತೆ ಹೇಳಿ ಯಾರಿಗೂ ಅರ್ಥ ಆಗ್ದಂಗೆ ಕನ್ಫ್ಯೂಸ್ ಮಾಡಾಕ್ತಾಳೆ. ಆವಾಗ ಇವರೆಲ್ಲರೂ ಏನು ಈ ಥರ ಹೇಳ್ತಾಳಲ್ಲ ಅಂತೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಕನ್ಫ್ಯೂಸ್ ಮಾಡಿಕೊಂಡು ಸರಿ ನೋಡೋಣ ಅಂತೇಳ್ಬಿಟ್ಟು ಎಲ್ಲರೂ ಮಾತಾಡಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅವಳು ಹೇಳೋ ಕತೆನೇ ಕೇಳಿಕೊಂಡು, ಸರಿ ನೀವೆಲ್ಲ ಮನೆಗೆ ಹೋಗಿ, ನಾನು ಇವ್ರನ್ನ ಇದಕ್ಕೆ ಕಳಿಸ್ಬೇಕು, ಸ್ಟೇಷನಲ್ಲಿ ಇಟ್ಕೊಳ್ಳೋಂಗಿಲ್ಲ, ಒಂದು ನೈಟೆಲ್ಲ ಕಳಿಸ್ಬಿಟ್ಟು ಆಮೇಲೆ ಬರ್ತೀನಿ ಅಂತೇಳಿ ಹೇಳ್ಬಿಟ್ಟು ಕಳಿಸ್ತಾನೆ ಅವ್ರನ್ನೆಲ್ಲ ಮನೆಗೆ. ಆಮೇಲೆ ಅಜಿತಂಗೆ ಭೂಮಿ ಮನೆಯಲ್ಲಿ ಇದೇನು ಹಿಂಗಾಗೋಯ್ತಲ್ಲ ಅಂತ ಕೇಳಿದಾಗ, ಅದು ನನಗೂ ಗೊತ್ತಾಗ್ತಾ ಇಲ್ಲ, ಏನು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ, ನೋಡೋಣ ಇನ್ನೂ ಎವಿಡೆನ್ಸ್ ಇದೆ, ನೋಡೋಣ ಏನೇನು ಆಗುತ್ತೆ ಅಂತೇಳ್ಬಿಟ್ಟು ಅಂತ. ಆಮೇಲೆ ಅಂಜು ಅಲ್ಲಿ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ. ಇವತ್ತು ರಿಸೆಪ್ಷನ್ ಇಟ್ಕೊಂಡಿರ್ತಾರೆ, ಆದರೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆವಾಗ ಅಪ್ಪು ಹೋಗ್ಬಿಟ್ಟು ಅಲ್ಲಿ ಕೇಳ್ತಾಳೆ, ಅಂಜು ಏನಕ್ಕೆ ಬೇಜಾರಾಗಿದೆಯಾ, ಬಾ ರೆಡಿಯಾಗು ಸಂಜೆ ರಿಸೆಪ್ಷನ್ನಿಗೆ ಅಂತ. ಅದಕ್ಕೆ ನನಗೆ ಅದೆಲ್ಲ ಇಷ್ಟ ಇಲ್ಲ ಅಪ್ಪು, ನನಗೆ ರಿಸೆಪ್ಷನ್ನು ಏನು ಬೇಡ, ಬೇಜಾರಾಗಿದೆ, ನನಗೇನು ಬೇಡ ಅಂತ ಹೇಳ್ತಾಳೆ. ಆವಾಗ ಅಂಜು ಹೇಳ್ತಾಳೆ, ಅಂಜು ಹಂಗಂದಾಗ ಅಪ್ಪು ಹೇಳ್ತಾಳೆ, ಸ್ಟೇಷನಿಗೆ ಕರ್ಕೊಂಡೋಗೋರು ಈ ಮನೆಯಲ್ಲೇ ಇದ್ದಾರೆ, ಬೇಲ್ ಕೊಡೋರು ಈ ಮನೆಯಲ್ಲೇ ಇದ್ದಾರೆ, ನೀನೇನಕ್ಕೆ ಬೇಜಾರು ಮಾಡ್ಕೊತೀಯ ಬಾ ಅಂತೇಳಿ ಕರಿತಾಳೆ. ಆವಾಗ ಭೂಮಿನೂ ಕೂಡ ಇದು ಅಯೋಮಯ, ಈ ಮಾವನ ಜೊತೆ ಇರೋರು ಯಾರು, ಚಿಕ್ಕಪ್ಪ ಜೊತೆ ಇರೋರು ಯಾರು, ಅವರು ಆ ಲೇಡಿ ಯಾರು, ಅದನ್ನು ಕಂಡುಹಿಡಿಬೇಕು ಅನ್ನೋದು ಅವಳ ಕುತೂಹಲ ಆಗಿರುತ್ತೆ. ಹೀಗೆ ಈ ಕತೆ ಈ ಥರ ನಡೀತಿರ್ಬೇಕಾದ್ರೆ ಅವಳಿಗೆ ಏನು ಅಂತಲೂ ಅರ್ಥ ಆಗಲ್ಲ. ಆಮೇಲೆ ಇವಳು ಕಟ್ಟುಕತೆ ಹೇಳ್ತಲೇ ಇರ್ತಾಳೆ, ಅದನ್ನು ಅಂಜು ಅಮ್ಮ ಕಟ್ಟುಕತೆ ಹೇಳೋದನ್ನೆಲ್ಲ ಕೇಳ್ತಾನೆ ಇರ್ತಾಳೆ. ಈ ಕಡೆ ಅಭಿಜಿತ ಸುಮ್ಮನೆ ಕೇಳ್ತಾ ಇರ್ತಾನೆ. ಅಜಿತ ಸುಮ್ಮನೆ ಕೇಳ್ತಾ ಇರ್ತಾನೆ. ನಿಚ್ಚಿನೂ ಅವನಿಗೇನು ಅಷ್ಟೊಂದು ಇದಿಲ್ಲ, ಅವನು ಡಾಕ್ಟ್ರಲ್ವ, ಅವನ ಪಾಡಿಗೆ ಅವನು ಇರ್ತಾನೆ. ಅಜಿತ ಮಾತ್ರ ಇವಳು ಹೇಳೋವೆಲ್ಲ ಸುಳ್ಳು ಅಂತ ಅಂದ್ಕೊಂಡು ಭೂಮಿನೂ ನಂಬ್ತಾಳೆ, ಶರಣು ನಂಬ್ತಾನೆ, ಮತ್ತು ನಿಚ್ಚಿನೂ ನಂಬ್ತಾನೆ ಇವಳ ಮಾತುಗಳನ್ನು. ಅಜಿತ ಮಾತ್ರ ನಂಬಲ್ಲ. ಅಜಿತ ಇನ್ನೂ ವಿಚಾರಿಸೋಣಂತೆ ಅಂತೇಳ್ಬಿಟ್ಟು ತಗೊಂಡೋಗಿ ಅಲ್ಲಿ ಇನ್ನೊಂದು, ಅಂದರೆ ನೈಟೆಲ್ಲ ಸ್ಟೇಷನಲ್ಲಿ ಕೂರಿಸ್ಕೊಳ್ಳೋಂಗಿಲ್ಲಲ್ಲ, ಅದಕ್ಕೆ ಅಲ್ಲಿ ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಹೌದು, ಕರ್ಕೊಂಡು ಹೋಗಲಿ ಅಂತೇಳ್ಬಿಟ್ಟು ಅವಾಗ ಹೇಳ್ತಾಳೆ, ನನ್ನ ಮಗಳನ್ನ ಕೈ ಬಿಡಲ್ಲ ಅಲ್ವಾ, ನನಗೇನಾದ್ರು ಆದ್ರೂ ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೋತೀಯಲ್ವಾ, ನನ್ನ ಮಗಳನ್ನ ಕೈ ಬಿಡಲ್ಲ ಅಲ್ವಂತ. ಅತ್ತೆ, ನಿನ್ನ ಮಗಳನ್ನ ನಾನು ಕೈ ಬಿಡಲ್ಲ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ, ನೀವು ಇಲ್ಲಿಂದ ಬಚಾವಾಗಿ ಬರೋದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಅವ್ನ ಕೈ ಹಿಡ್ಕೊಂಡು ಕೈಗೆ ಮುತ್ತು ಕೊಟ್ಬಿಟ್ಟು, ಯಾವತ್ತೂ ನನ್ನ ಮಗಳ ಕೈ ಬಿಡಬೇಡ ನಿಚ್ಚಿ, ನನ್ನ ಮಗಳನ್ನ ಕಾಪಾಡು, ಮತ್ತು ಅದೇನೇ ಆದರೂ ನನಗೇನೇ ಆದ್ರೂ ನನ್ನ ಮಗಳನ್ನ ನೀನು ಯಾವತ್ತಿಗೂ ಕೈ ಬಿಡಬಾರ್ದು ಅಂತೇಳಿ ಕೈಗೆ ಮುತ್ತು ಕೊಡ್ತಾಳೆ. ಆವಾಗ ಸರಿ ಅತ್ತೆ, ನೀವೇನು ವರಿ ಮಾಡ್ಕೋಬೇಡಿ ಅಂತೇಳಿ ಅವನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿಬಿಟ್ಟು ಇನ್ನೇನು ಹೊರಡಬೇಕು ಅವನು. ಅಷ್ಟೊತ್ತಿಗೆ ಲೇಡಿ ಪೊಲೀಸು ಒಬ್ಬ ಕಾನ್ಸ್ಟೇಬಲು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ನಿಚ್ಚಿ ಹೇಳ್ಬಿಟ್ಟು, ಸಾರಿ ಅತ್ತೆ, ಹುಷಾರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ, ಖಾಲಿ ಮಾಡ್ತಾನೆ ಜಾಗ. ಆವಾಗ ಈ ಲೇಡಿ ಪೊಲೀಸ್ ಮತ್ತು ಕಾನ್ಸ್ಟೇಬಲ್ ಇಬ್ಬರೂ ಅವಳನ್ನ ಕರ್ಕೊಂಡು ಹೋಗ್ತಾರೆ.
ಕರ್ಕೊಂಡೋಗಿ ಕರೆದು ಹೇಳ್ತಾನೆ ಅಜಿತ, ಕರ್ಕೊಂಡೋಗಿ ಇಂಥ ಕಡೆ ಇಡಿ ಅಂತೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗ್ತಾನೆ. ಆಮೇಲೆ ಎಲ್ಲರೂ ಮನೆಗೆ ಬರ್ತಾರೆ. ಮನೆಗೆ ಬಂದ್ರೂ ಕೂಡ ಅಜಿತಗೆ ಕೊರಿತಾನೇ ಇರುತ್ತೆ, ಹೇಗೆ ಕತೆ, ಹೆಂಗೆ ಟ್ವಿಸ್ಟು, ಅವರು ಮಾವನ ಜೊತೆ ಇರೋ ಹುಡುಗಿ ಯಾರು ಹೆಂಗಸು, ಏನು ಕತೆ ಅಂತ ಹಿಂಗೆ ಯೋಚನೆ ಮಾಡೋದೇ ಆಗೋಗುತ್ತೆ. ಭೂಮಿನೂ ಅದೇ ಥರ ಯೋಚನೆ ಮಾಡ್ತಿರ್ತಾಳೆ. ಯಾವುದೂ ಆಲೋಚನೆಗಳು ಒಳೆಯೋದೇ ಇಲ್ಲ. ಯೋಚನೆ ಮಾಡಿ 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 ಸಾಕಾಗೋಗುತ್ತೆ. ಇದೇ ಥರ ನಿಜ ಜೀವನದಲ್ಲಿ ಎಷ್ಟೋ ಜನಕ್ಕೆ ಈ ಥರ ಆಗಿರುತ್ತೆ. ಆದರೆ ನಾವು ಅದು ಕತೆ ಕಾದಂಬರಿ ಅಂದ್ಕೊಳ್ತೀವಿ. ಇವು ನಿಜ ಜೀವನದಲ್ಲಿ ನಡೆಯೋ ಅಂಥ ಕತೆಗಳೇ. ಅದನ್ನೇ ಅವರು ಸೀರಿಯಲ್ಲಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗದು ಅನಿವಾರ್ಯ. ಅಯ್ಯೋ ಏನೋ ಒಂದು ತೆಗೆದವ್ರೆ ಬಿಡು ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ನೋಡ್ತಾ ಇರ್ತೀವಿ. ಈ ರೀತಿ ಮನೆಗಳಲ್ಲೇ ಕ್ರಿಮಿನಲ್ ಇರ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ. ಏನೇನೆಲ್ಲ ಮಾಡ್ತಿರ್ತಾರೆ ಆ್ಯಕ್ಟಿವಿಟೀಸು, ಅದರಲ್ಲೂ ಗೊತ್ತಾಗಲ್ಲ. ನಮ್ಮ ಮನೆಯಿಂದನೇ ಚಿನ್ನ ಆ ಥರದ್ದೆಲ್ಲ ಕದೀತಿರ್ತಾರೆ. ನಾವು ಬೇರೆಯವ್ರ ಮೇಲೆ ಎತ್ತಾಕ್ತಾ ಇರ್ತೀವಿ, ಯಾರೋ ಕದ್ಬಿಟ್ಟಿದ್ದಾರೆ, ಯಾರೋ ಮಾಡಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು. ಇಲ್ಲಿ ನೋಡಿ, ಅಂಜುಗೆ ಅಪ್ಪು ಹೇಳ್ತಾವಳೆ, ನೀನು ರೆಡಿ ಆಗು, ರಾತ್ರಿ ರಿಸೆಪ್ಷನಿಗೆ ನಾನೇ ಮೇಕಪ್ ಮಾಡ್ತೀನಿ, ನಾನೇ ರೆಡಿ ಮಾಡ್ತೀನಿ ಅಂತ. ಆದರೆ ಅಂಜು ಅಮ್ಮನ ಪ್ರೀತಿ ಇದ್ದೇ ಇದೆ ಅಲ್ವಾ, ಹಂಗಾಗ್ಬಿಟ್ಟು ನನಗೆ ಈ ರಿಸೆಪ್ಷನ್ ಇಷ್ಟ ಇಲ್ಲ, ಈ ರಿಸೆಪ್ಷನ್ ಎಲ್ಲ ಬೇಡ, ಇವೆಲ್ಲ ಕ್ಯಾನ್ಸಲ್ ಮಾಡೋಣ ಅಂತಾಳೆ. ಏನಕ್ಕೆ ಅಪ್ಪು, ಏನಕ್ಕೆ ಅಂಜು ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋದು? ಲೈಫಲ್ಲಿ ಒಂದೇ ಸಲ ಬರೋದು, ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಲೈಫಲ್ಲಿ ಯಾವತ್ತೂ ಮಾಡ್ಕೊಳಕ್ಕಾಗಲ್ಲ. ನೀನು ಯೋಚನೆ ಮಾಡಬೇಡ. ಅತ್ತೆ ಅವ್ರ ಪಾಡಿಗೆ ಅವ್ರು ಅಲ್ಲಿರ್ತಾರೆ. ಅದು ಹೆಂಗೋ ಇಲ್ಲಿ ಸ್ಟೇಷನ್ನಿಗೆ ಕರ್ಕೊಂಡೋಗೋರು, ಅರೆಸ್ಟ್ ಮಾಡೋರು ಇರ್ತಾರೆ ಒಂದೇ ಮನೆಯಲ್ಲಿ, ಮತ್ತು ಬೇಲ್ ಕೊಡೋರು ಇರ್ತಾರೆ. ನೀನೇನು ಯೋಚನೆ ಮಾಡಬೇಡ. ಮನೆಯಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾರಲ್ಲ, ಹಂಗಾಗ್ಬಿಟ್ಟು ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ಎಲ್ಲವೂ ಕರೆಕ್ಟ್ ಆಯ್ತವೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನೀನು ರೆಡಿ ಆಗೋದು ಕಲ್ತ್ಕೊ ಫಸ್ಟು ರಿಸೆಪ್ಷನಿಗೆ, ಅಷ್ಟೊತ್ತಿಗೆ ಅತ್ತೆನೂ ಬರ್ಬೋದು ಅಂತ ಹೇಳ್ತಾಳೆ. ಅದು ಹೆಂಗೆ ಸಾಧ್ಯ ಅಪ್ಪು ಬರೋಕ್ಕೆ? ಅಮ್ಮ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿರೋದು, ಅಷ್ಟು ಸುಲಭ ಅಲ್ಲ ಬರೋಕ್ಕೆ ಅಂತ ಅಂಜು ಹೇಳ್ತಾಳೆ. ಅದಕ್ಕೆ ಅಪ್ಪು ಆದ್ರೂ ಬೇಲ್ ಮೇಲೆ ಬರ್ತಾರೆ, ಸುಮ್ಮನೆ ಇರು, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತೇಳಿ ಅವಳಿಗೆ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ರಾತ್ರಿಗೆ ರಿಸೆಪ್ಷನಿಗೆ ರೆಡಿ ಮಾಡ್ಕೋಬೇಕು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.